ಮಗ, ಹೋಟೆಲ್ ಬುಕ್ ಮಾಡ್ತೀನಿ ಅಂತ ಹೇಳಿ ಯಾವ್ದೋ ಗುಹೆ ಬುಕ್ ಮಾಡಿದ್ಯಲ್ಲೋ? ಏಯ್, ನಾನು ಯಾವಾಗ ಹೇಳಿದೆ? ಲೇ, ಮತ್ತೆ 1,000 ರೂಪಾಯಿ ಎಷ್ಟು ಹಾಕ್ಸ್ಕೊಂಡಲ್ಲೋ? ಏನೋ ಮಾಡ್ದೆ ಅದನ್ನ? ಲೇ ಸಿದ್ದೇಶ್, ದಾರಿ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ವಿ. ಈ ಕತ್ಲಲ್ಲಿ ಹೊರಗಡೆ ಹೋಗಕ್ಕಾಗಲ್ಲ. ಸೊ ಇವತ್ತು ಇಲ್ಲೇ ಮಲ್ಕೊಂಡು ನಾಳೆ ಬೆಳಗ್ಗೆ ಹೋಗೋಣ. ನಾನು ಬರ್ಕೊಂಡೆ ಟ್ರಿಪ್ನ ಗೋಪ್ರವಾಸದಲ್ಲಿ ಬುಕ್ ಮಾಡೋಣ, ಸೇಫ್ ಹೋಗ್ಬರ್ತೀವಿ ಕೊಂಡ್ರು ಅಂತ. ಯಾರು ನಮ್ಮ ಮಾತೇ ಕೇಳಲಿಲ್ಲ. ಇಲ್ಲಿಂದ ಬದುಕಿ ವಾಪಸ್ ಹೋದ್ರೆ ನೆಕ್ಸ್ಟ್ ಅದನ್ನ ಮಾಡೋಣ. ಪವನ್ ಏನು ಮಾಡ್ತಾ ಇದ್ದಾನೆ? ಅವನು ಊಟ ಕಡಿ ಮಾಡ್ತಿದ್ದಾನೆ. ಕರೆಂಟ್ ಹೋಯ್ತಲ್ಲೋ? ಬಂದ್ರು, ಎಲ್ರಿಗೂ ಬ್ರೇಕ್ ಜಾಮ್ ಮಾಡಿದ್ದೀನಿ, ಊಟ ಮಾಡಿ. ದೆವ್ವ ಊರಲ್ಲಿ. ಪವನ್ ಎಲ್ಲಿದ್ಯೋ? ಪವನ್ ಎಲ್ಲೂ ಹೋದ್ನಾ ಏನೋ? ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡೋಣ. ಕಾಲ್ ಮಾಡೋಕ್ಕೆ ಅವನೇ ನಿಮ್ಮ ಮನೆಗೆ ಹಾಲು ತರಕ್ಕೆ ಹೋಗಿದ್ದಾನ. ದೆವ್ವ ಓಡಿಸ್ಕೊಂಡು ಹೋಗಿರೋದು, ಅದೆಂಗೆ ಕಾಲ್ ಪಿಕ್ ಮಾಡ್ತಾನೆ? ಬನ್ನಿರ್ಲಿ ಬೇಗ. ಇವನೇನು ಹಿಂಗೆ ಹೋಗ್ತಾ ಇದ್ದಾನೆ? ಬಾ ನೋಡ್ಕೊಬರೋಣ. ಯಾಕೋ, ಏನಾಯ್ತು? ಎಲ್ರಿಗೂ ಬ್ರೆಡ್ ಜಾಮ್ ಮಾಡಿದ್ದೀನಿ ಅಂತ ಹೇಳಿದ್ದ ತಾನೆ? ಇಲ್ಲಿ 3 ಇದೆ, ನಾನು ಮಾಡೇ ಇಲ್ಲ ಅವನು. ಲೇ, ಸ್ವಲ್ಪ ಸೀರಿಯಸ್ ಆಗಿರು. ಓಡಿಸ್ಕೊಂಡು ಹೋಗಿರೋ ದೆವ್ವ ಕಂಡ್ರು. ಸರಿ ಹೌದು ಸರಿ. ದೇವರು ಇದೇ ಡಿಸೆಂಬರ್ 1ನೇ ತಾರೀಕಿಂದ 9ನೇ ತಾರೀಕುವರೆಗೆ ಗೋ ಪ್ರವಾಸದಿಂದ ಸೌತ್ ಆಫ್ರಿಕಾ ಕರ್ಕೊಂಡು ಹೋಗ್ತಾವ್ರೆ. ಸೌತ್ ಆಫ್ರಿಕಾದ ಮೋಸ್ಟ್ ಫೇಮಸ್ ಸಿಟಿ ಕೇಪ್ ಟೌನ್ ಅಲ್ಲಿ ನೀವು ಎಂಜಾಯ್ ಮಾಡಿ, ಸಫಾರಿ ಮಾಡಿ, ಪೆಂಗ್ವಿನ್ಸ್ ಬೀಚಲ್ಲಿ ಪೆಂಗ್ವಿನ್ಸ್ನ ನೋಡಿ, ಸೀ ಲಯನ್ ಐಲ್ಯಾಂಡ್ ಅಲ್ಲಿ ಸೀ ಲಯನ್ಸ್ನ ನೋಡಿ, ಇದರ ಜೊತೆಗೆ ಸನ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿ, ಜಾನ್ಸ್ಬರ್ಗ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿ. 1, 2, 10 ಹಲವಾರು. ಈ ನಂಬರ್ಗೆ ಈಗಲೇ ಕರೆ ಮಾಡಿ ಸೌತ್ ಆಫ್ರಿಕಾಗೆ ನಡೀರಿ.